ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಈ ನೈಟ್ ಮಿಸ್ಟೇಕ್ಸ್ ಮಾಡ್ತಿದ್ರೆ ನಿಮ್ ಬಾಡಿ ವೆಯ್ಟ್ ಲಾಸ್ ಅಲ್ಲ ವೆಯ್ಟ್ ಗೇನ್ ಮಾಡ್ತಿರೋದು. ಸೊ ಸ್ಟಾಪ್ ಡೂಯಿಂಗ್ ದಿಸ್. ನೀವು ನೈಟ್ ಟೈಮ್ ಅಲ್ಲಿ ಮಾಡ್ತಿರೋ ಸ್ಮಾಲ್ ಮಿಸ್ಟೇಕ್ಸ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಲೋ ಮಾಡುತ್ತೆ. ನೀವು ಅನ್ಕೊಂತೀರಾ ಡಯಟ್ ಕರೆಕ್ಟ್ ಆಗಿದೆ, ವರ್ಕೌಟ್ ಕರೆಕ್ಟ್ ಆಗಿದೆ, ಆದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಇದು 100% ನೈಟ್ ರೂಟೀನ್ ಪ್ರಾಬ್ಲಮ್ ಆಗಿರ್ಬೋದು. ಎಸ್ಪೆಷಲಿ ವುಮೆನ್ಗೆ ನೈಟ್ ಟೈಮ್ ಬಾಡಿಯಲ್ಲಿ ಫ್ಯಾಟ್ ಬರ್ನ್ ಮಾಡಬೇಕು, ಬಟ್ ನೀವು ಅನ್ನೋಯಿಂಗ್ಲಿ ಫ್ಯಾಟ್ ಸ್ಟೋರ್ ಮಾಡ್ತಿದ್ದೀರಾ. ಆದ್ರೆ ನೀವ್ ಹೇಳ್ತೀರಾ ನಾನು ಸ್ವಲ್ಪನೇ ತಿನ್ನೋದು, ಜಾಸ್ತಿ ವರ್ಕೌಟ್ ಮಾಡ್ತೀನಿ, ಆದ್ರೂ ಬೆಲ್ಲಿ ಫ್ಯಾಟ್ ಹೋಗ್ತಾ ಇಲ್ಲ ಅಂತ. ಬಿಕಾಸ್ ಡೇ ಅಲ್ಲಿ ಮಾಡಿದೆಲ್ಲ ನೈಟ್ ಅಲ್ಲಿ ಸ್ಪಾಯ್ಲ್ ಆಗ್ತಾ ಇದೆ. ಮೊದಲನೇ ಮಿಸ್ಟೇಕ್, ಲೇಟ್ ಡಿನ್ನರ್. 10 ಗಂಟೆ 11 ಗಂಟೆ ಮೇಲೆ ಊಟ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಯಾಕಂದ್ರೆ ನೈಟ್ ಟೈಮ್ ಮೆಟಬಾಲಿಸಮ್ ಸ್ಲೋ ಇರುತ್ತೆ, ಸೊ ಫುಡ್ ಬರ್ನ್ ಆಗಲ್ಲ, ಸ್ಟೋರ್ ಆಗುತ್ತೆ. ಬೆಸ್ಟ್ ಟೈಮ್ 7:30 to 8:30ಗೆ ನಿಮ್ಮ ಡಿನ್ನರ್ ನ ಫಿನಿಶ್ ಮಾಡೋದು. ಸೆಕೆಂಡ್ ಮಿಸ್ಟೇಕ್, ಹೆವಿ ಡಿನ್ನರ್. ರೈಸ್, ಚಪಾತಿ, ಡೆಸರ್ಟ್, ಫುಲ್ ಮೀಲ್ಸ್ ನೈಟ್ ಅಲ್ಲಿ. ಬಾಡಿಗೆ ಡೈಜೆಸ್ಟ್ ಮಾಡಕ್ಕೆ ಟೈಮ್ ಇಲ್ಲ, ಸೊ ಬ್ಲೋಟಿಂಗ್ ಮತ್ತೆ ಫ್ಯಾಟ್ ಗೇನ್ ಆಗುತ್ತೆ. ನಾಪ್ಕ ಇಟ್ಕೊಳ್ಳಿ, ನೈಟ್ ಅಲ್ಲಿ ಫುಡ್ ಲೈಟ್ ಆಗಿರ್ಬೇಕು. ಪ್ರೋಟೀನ್ ಮತ್ತೆ ವೆಜ್ಜಸ್ ಬೆಸ್ಟ್ ಕಾಂಬೋ. ಥರ್ಡ್ ಮಿಸ್ಟೇಕ್, ಬೆಡ್ ಮೇಲೆ ಫೋನ್ ಸ್ಕ್ರೋಲ್ ಮಾಡೋದು. ರೀಲ್ಸ್ ನೋಡ್ತಾ 1 ಅವರ್ ಆಗುತ್ತೆ. ಬಟ್ ಇದು ಸಿಂಪಲ್ ಹ್ಯಾಬಿಟ್ ಅಲ್ಲ, ಹಾರ್ಮೋನ್ಸ್ ನ ಡ್ಯಾಮೇಜ್ ಮಾಡೋ ಹ್ಯಾಬಿಟ್. ಸ್ಲೀಪ್ ಹಾರ್ಮೋನ್ ಅಂದ್ರೆ ಮೆಲೋಟೋನಿನ್, ಇದರಿಂದ ಡಿಸ್ಟರ್ಬ್ ಆಗುತ್ತೆ. ಫ್ಯಾಟ್ ಬರ್ನಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಫೋರ್ತ್ ಮಿಸ್ಟೇಕ್, ಲೇಟ್ ಆಗಿ ಮಲಗೋದು. ವಿಮೆನ್ ಬಾಡಿಗೆ ರಿಕವರಿ ತುಂಬಾ ಇಂಪಾರ್ಟೆಂಟ್. ಲೇಟ್ ಸ್ಲೀಪ್ ಅಂದ್ರೆ ಕಾರ್ಟಿಸಾಲ್ ಜಾಸ್ತಿ, ಕ್ರೇವಿಂಗ್ಸ್ ಜಾಸ್ತಿ, ನೆಕ್ಸ್ಟ್ ಡೇ ಓವರ್ ಈಟಿಂಗ್. ವೆಯ್ಟ್ ಲಾಸ್ ಬೇಕಂದ್ರೆ 11 PM ಗಿಂತ ಮುಂಚೆನೆ ಮಾಡ್ಕೊಳ್ಳಿ. ಫಿಫ್ತ್ ಮಿಸ್ಟೇಕ್, ಮಿಡ್ ನೈಟ್ ಸ್ನಾಕ್ಸ್. ಸ್ವಲ್ಪ ಬಿಸ್ಕೆಟ್, ಸ್ವಲ್ಪ ಚಾಕ್ಲೇಟ್, ಸ್ವಲ್ಪ ಮಿಕ್ಸ್ಚರ್. ಬಟ್ ಇದೊಂದು ಬಿಗ್ಗೆಸ್ಟ್ ಟ್ರ್ಯಾಪ್. ನೈಟ್ ಅಲ್ಲಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಡೈರೆಕ್ಟ್ ಆಗಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಇದ್ರ ಬದಲು ವಾರ್ಮ್ ವಾಟರ್ ಆರ್ ಹರ್ಬಲ್ ಟೀ ಕುಡಿರಿ. ಸೊ ಸಿಂಪಲ್ ನೈಟ್ ರೂಟೀನ್ ಹೇಳ್ತೀನಿ ಕೇಳಿ. ಡಿನ್ನರ್ 8:30 ಮಾಡೋದು, ಲೈಟ್ ಫುಡ್ ತಿನ್ನೋದು, ನೋ ಫೋನ್ ಆಫ್ಟರ್ 9:30, ಸ್ಲೀಪ್ ಅಟ್ 10:30, 11, ನೋ ಮಿಡ್ ನೈಟ್ ಸ್ನಾಕ್ಸ್. ಈ ಚಿಕ್ಕ ಚೇಂಜಸ್ ನಿಮ್ಮ ವೆಯ್ಟ್ ಲಾಸ್ ಇಲ್ಲ ಫ್ಯಾಟ್ ಲಾಸ್ ಜರ್ನಿಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನನಗೆ ಗೊತ್ತು ತುಂಬಾ ಜನ ಇದೇ ತರ ಮಿಸ್ಟೇಕ್ ಮಾಡ್ತಿದ್ದೀರಾ. 100% ಅವಾಯ್ಡ್ ಮಾಡಕ್ ಆಗಿಲ್ಲ ಅಂತ ಅಂದ್ರು ಇವತ್ತಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಹೋಗಿ 100% ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಇದನ್ನೆಲ್ಲ ತಿದ್ಕೊಳ್ದೆ ನೀವು ನನ್ನ ವೆಯ್ಟ್ ಲಾಸ್ ಆಗಿಲ್ಲ ಫ್ಯಾಟ್ ಲಾಸ್ ಆಗಿಲ್ಲ ಅಂತ ಕೊರ್ಗಕ್ಕಿಂತ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.